ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KA ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ದಿನಾಂಕವನ್ನು ಬಿಡುಗಡೆ ಮಾಡಿದೆ. ಅದು ನಿಮಗೆಲ್ಲರಿಗೂ ಗೊತ್ತುಂಟು. ಬಟ್ ಇದರ ಒಂದು ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಮತ್ತು ಈ ಪರೀಕ್ಷೆ ಯಾರೆಲ್ಲ ಬರೀಬೇಕು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ ನಂತರ ನಿಮಗೆ ಜಾಯ್ನ್ ಅಂತೇಳಿ ಕಾಣುತ್ತೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ, ಅಥವಾ ನೀವು ಯೂಟ್ಯೂಬ್ ಹೋಮ್ ಸ್ಕ್ರೀನ್ ಬಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಲ್ಲಿ ಜಾಯ್ನ್ ಅಂತೇಳಿ ಕಾಣುತ್ತೆ. ಅಲ್ಲಿ ನೀವು ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಜಾಯ್ನ್ ಆದರೆ ನಿಮಗೆ ಎಲ್ಲ ರೀತಿಯಾದಂತಹ KA ಆಗಿರ್ಬೋದು, ಎಲ್ಲ ವಿವಿಧ ಹುದ್ದೆಗಳಿಗೆ ನಿಮಗೆ ರೀಸನಿಂಗು, ಮ್ಯಾಥ್ಸು, GK ಎಲ್ಲದರ ಬಗ್ಗೆ ಕ್ಲಾಸ್ಗಳು ದೊರೀತಾ ಹೋಗ್ತವೆ ಸ್ನೇಹಿತರೆ. ಇನ್ನೂ ಸಹ ತರಗತಿಗಳು ಆ್ಯಡ್ ಆಗ್ತವೆ. ಈಗ ಪ್ರೆಸೆಂಟು ಸಹ ಸ್ವಲ್ಪ ಕ್ಲಾಸ್ಗಳಿವೆ, ಅವುಗಳನ್ನ ನೀವು ನೋಡ್ಬೋದು. ಓಕೆ, ಈಗ ವಿಡಿಯೋನ ಆರಂಭ ಮಾಡೋದಾದರೆ KAಯಿಂದ ಅಪ್ಡೇಟ್ ಬಂದಿದೆ, ಒಂದು ನೋಟಿಫಿಕೇಷನ್ ಬಂದಿರುವಂಥದ್ದನ್ನು ನೀವು ಗಮನಿಸ್ಬೋದು. ಓಕೆ, ಈಗ ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಅದರ ಅನುಸಾರ KA ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಅಂದರೆ 708 ವಿವಿಧ ಹುದ್ದೆಗಳ ನೇಮಕಾತಿ ಏನಿತ್ತು, ಯಾವುದಕ್ಕೆ ಅಪ್ಲೈ ಮಾಡಿದಂಥ ಪ್ರತಿಯೊಬ್ಬರೂ ಸಹ ಈ ಒಂದು ಪರೀಕ್ಷೆಯನ್ನು ಬರಿಬೇಕು. ಬಟ್ ಯಾರು ಬರಿಬೇಕು ಎಂಬುದನ್ನು ಈಗ ನೋಡ್ತಾ ಹೋಗೋಣ. ಓಕೆ, ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯದ ವಿವಿಧ ಸಂಸ್ಥೆ, ಇಲಾಖೆ, ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದಿನಾಂಕ ನಡೆಸಲು 8/10/2025, 31/10/2025, 15/10/2025 ಪ್ರತ್ಯೇಕ ಅಧಿಸೂಚನೆಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. 19/11/2025 ವೇಳಾಪಟ್ಟಿಯಲ್ಲಿ ಪ್ರಕಟಿಸಲಾಗಿರುತ್ತದೆ. ಮುಂದುವರೆದು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಮತ್ತು 18/3/2025 ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಏನೋ SLC, ಅದೇ ರೀತಿಯಾಗಿ ನೀವು SLCಯಲ್ಲಿ ಪ್ರಥಮ ಭಾಷೆ ಅಥವಾ PUCಯಲ್ಲಿ ಆಗಿರ್ಬೋದು ಅಥವಾ ಡಿಗ್ರಿಯಲ್ಲಿ ಆಗಿರ್ಬೋದು, ನೀವು ಪ್ರಥಮ ಅಥವಾ ದ್ವಿತೀಯ ಭಾಷೆ ಕನ್ನಡವನ್ನು ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಪರೀಕ್ಷೆ ಅಂದರೆ KPSC ಆಗಿರ್ಬೋದು, KE ಆಗಿರ್ಬೋದು, ಏನು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡಿದರೆ, ಅಂದರೆ ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಮಾಡುವಾಗೂ ಸಹ ಮಾಡಿದರೆ ಅಥವಾ ಉತ್ತೀರ್ಣರಾಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಏನಪ್ಪ ಅಂತಂದರೆ ವಿನಾಯಿತಿಯನ್ನು ನೀಡಿ ಸದರಿ ಪರೀಕ್ಷೆಗಳನ್ನು ಹೊರತುಪಡಿಸಿ ಉಳಿದ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತದೆ. ಅಂದರೆ ಯಾರು SLCಯಲ್ಲಿ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಕನ್ನಡವನ್ನು ಓದಿರ್ತೀರೋ, ಕನ್ನಡ ಮಾಧ್ಯಮದಲ್ಲಿ ಓದಿರ್ತೀರೋ, PUCಯಲ್ಲೂ ಸಹ ಕನ್ನಡ ಅಥವಾ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ಓದಿ ಪಾಸಾಗಿರ್ತೀರೋ ಅಂಥವರು ಇದು ಬರೆಯುವಂಥ ಅವಶ್ಯಕತೆ ಇಲ್ಲ. ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆ ಎಕ್ಸಾಮ್ ಪಾಸ್ ಮಾಡಿದಂಥವರು ಸಹ ಬರೆಯುವಂಥ ಅವಶ್ಯಕತೆ ಇಲ್ಲ. KPSC ಆಗಿರ್ಬೋದು, KE ಆಗಿರ್ಬೋದು. ಯಾರು ಇವ್ಯಾವುಗಳನ್ನು ಪಾಸ್ ಮಾಡಿರಲ್ಲ ಮತ್ತು ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ತೊಗೊಂಡಿರಲ್ವೋ ಅವರಿಗೆ ಮಾತ್ರ ಈ ಪರೀಕ್ಷೆ ಇರ್ತದೆ. ಇದು 28/12/2025 ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಇರ್ತದೆ. ಒಟ್ಟು 150 ಅಂಕಗಳು, 100 ಪ್ರಶ್ನೆಗಳು 150 ಅಂಕಗಳು ಇರ್ತದೆ ಸ್ನೇಹಿತರೆ. ಓಕೆ, ಇದಕ್ಕೆ ಒಂದು ಹಾಲ್ ಟಿಕೆಟ್ ಬಂದುಬಿಟ್ಟು ನಿಮಗೆ 24 ಒಳಗಾಗಿ ನಿಮಗೆ ಹಾಲ್ ಟಿಕೆಟು ಸಹ ಬರ್ತದೆ. ಆಗ ನೀವು ಯಾರ್ದೆಲ್ಲ ಡೌನ್ಲೋಡ್ ಆಗ್ತದೆ ನೀವು ಸಹ ಆವಾಗ ನೋಡಬಹುದು. ಓಕೆ, ಇದರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನೂ KA ಬಗ್ಗೆ ಪ್ರತಿಯೊಂದು ಅಪ್ಡೇಟನ್ನು ನೀಡ್ತಾ ಹೋಗ್ತೀನಿ ನಮ್ಮ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ನೆಕ್ಸ್ಟ್ ಬರುವಂತಹ ಪ್ರತಿಯೊಂದು ಏನು ಎಕ್ಸಾಮ್ಗಳಿವೆ ಅವುಗಳ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ. ಅದೇ ರೀತಿಯಾಗಿ ಎಕ್ಸಾಮ್ ಮುಗಿದು ಮರುದಿನ ನಾವು ನಿಮಗೆ ಕಟ್ ಆಫ್ ಬಗ್ಗೆಯೂ ಸಹ ಅನಾಲಿಸಿಸ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ಪ್ರತಿಯೊಂದು ಪರೀಕ್ಷೆ ಮುಗಿದ ನಂತರ. ಓಕೆ, ಹಾಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಯೂಸ್ ಆಗಬಹುದು ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.